ಇವತ್ತು ನಾನು ನಿಮಗೊಂದು ಪುಟ್ಟ ಕಥೆ ಹೇಳ್ತೀನಿ. ಒಂದಿನ ಜನಗಳು ತುಂಬಿರೋ ಒಂದು ಬಸ್ಸು ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು, ಹಿರಿಯರು, ಕಿರಿಯರು ಎಲ್ಲರೂ ಇರ್ತಾರೆ. ತುಂಬ ಸಂತೋಷದಿಂದ ಅವ್ರ ಪ್ರಯಾಣ ನಡೀತಿರಬೇಕಾದ್ರೆ ಒಂದು ಪುಟ್ಟ ಘಟನೆ ನಡೆಯುತ್ತೆ. ಬಸ್ಸಿಗೆ ಒಂದು ನಾಯಿ ಅಡ್ಡ ಬಂದ ಕಾರಣ ಡ್ರೈವರ್ ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಅದರಿಂದ ಜನಗಳು ಒಂದು ಕ್ಷಣ ದಿಗ್ಭ್ರಾಂತರಾಗ್ತಾರೆ. ಕೂತಿದ್ದ ಸೀಟ್ನಿಂದ ಹೊರಗಡೆ ಬರ್ತಾರೆ. ಕೆಲವರ ತಲೆಗೆ ಬಸ್ಸಿನ ರಾಡ್ ಹೊಡೆಯುತ್ತೆ. ಹೀಗೆ ಒಂದು ಕ್ಷಣ ಬಸ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಒಂದು 5 ನಿಮಿಷ ಎಲ್ಲರೂ ಸುಧಾರಿಸ್ಕೊಂಡು ತಮ್ಮ ಪ್ರಯಾಣನ ಮುಂದುವರಿಸ್ತಾರೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಶುರುವಾಗುತ್ತೆ. ಘಾಟ್ ಸೆಕ್ಷನ್ ಬೇರೆ, ಯಾವುದೇ ಗ್ಯಾರಂಟಿ ಇಲ್ಲ, ಯಾವ ಕಡೆಯಿಂದ ಬೇಕಾದರೂ ಏನು ಬೇಕಾದರೂ ಆಗ್ಬೋದಿತ್ತು. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ತಿರುವಲ್ಲಿ ಮೇಲಿನಿಂದ ಅಪ್ಪಳಿಸಿದ ಒಂದು ಬಂಡೆ ಬಸ್ ಮುಂದಕ್ಕೆ ಬೀಳುತ್ತೆ. ಬಸ್ಸಿಗೇನು ಆಗದೇ ಇದ್ರೂ ಕೂಡ ಮತ್ತೆ ಬ್ರೇಕ್ ಹಾಕ್ತಾನೆ. ಸಡನ್ನಾಗಿ ಬಸ್ ಬ್ರೇಕ್ ಹಾಕಿದ ಕಾರಣ ಬಸ್ಸು ಸ್ವಲ್ಪ ತಿರುಗಿ ಘಾಟ್ ಸೆಕ್ಷನ್ನ ಕಾರ್ನರ್ಗೆ ತಾಗುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರು ಬಸ್ ಪ್ರಪಾತಕ್ಕೆ ಬೀಳ್ತಾ ಇತ್ತು. ಇದರಿಂದ ಬಸ್ನಲ್ಲಿದ್ದವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಿದು ಪದೇ ಪದೇ ಅವಘಡ ಸಂಭವಿಸ್ತಾ ಇದೆ ಅಂತ ಎಲ್ಲರೂ ಬಸ್ನಿಂದ ಇಳಿಯುತ್ತಾರೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ ನಂತರ ಆ ಬಂಡೆಕಲ್ಲನ್ನು ಪಕ್ಕಕ್ಕೆ ಸರಿಸಿ ತಮ್ಮ ಪ್ರಯಾಣನ ಮುಂದುವರ್ಸೋಕ್ಕೆ ತಯಾರಿ ಮಾಡ್ತಾರೆ. ಹೀಗೆ ಪ್ರಯಾಣ ಮುಂದುವರಿಸಬೇಕಾದ್ರೆ ಒಬ್ಬ ಅದರಲ್ಲಿ ಎದ್ದು ನಿಂತು, ನಾವು 2-3 ಗಂಟೆಯಿಂದ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ವಿ, ತುಂಬ ಅವಘಡಗಳು ಸಂಭವಿಸ್ತಾ ಇದೆ, ನನಗನ್ನಿಸ್ತಿದೆ ಈ ಬಸ್ನಲ್ಲಿ ಯಾರೋ ದರಿದ್ರದವರಿದ್ದಾರೆ, ದುರಾದೃಷ್ಟವಂತರಿದ್ದಾರೆ, ಹಾಗಾಗಿ ಈ ಬಸ್ ಪದೇ ಪದೇ ಎಲ್ಲೋ ಎಡುತ್ತಾ ಹೋಗ್ತಾ ಇದೆ, ಇದರಿಂದ ನಮಗೆ ಅನಾಹುತ ತಪ್ಪಿದ್ದಲ್ಲ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಇವನ ಮಾತಿಗೆ ತುಂಬ ಜನ ಧ್ವನಿಗೂಡಿಸ್ತಾರೆ. ಹೌದು, ಹೀಗಾಗಿದ್ದರಿಂದನೇ ತುಂಬ ಸಲ ಈ ಇನ್ಸಿಡೆಂಟ್ಗಳು ನಡೆದಿದೆ, ಇಲ್ಲಿ ಯಾರೋ ದುರಾದೃಷ್ಟವಂತರು ಇರಲೇಬೇಕು, ಅವರಿಂದ ನಮಗೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಜೋರಾಗಿ ಗುಡುಗು ಸಹಿತ ಸಿಡಿಲು ಬಡಿಯೋಕ್ಕೆ ಶುರುವಾಗುತ್ತೆ. ಬಸ್ಸು ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಆಗ ಬಸ್ನಲ್ಲಿ ಒಬ್ಬ ಹೇಳ್ತಾನೆ, ಹಾಗಾದರೆ ಎಲ್ಲರೂ ಒಂದು ಕೆಲಸ ಮಾಡೋಣ, ಒಬ್ಬೊಬ್ಬರೇ ಬಸ್ಸಿಂದ ಇಳಿದು ದೂರದಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ಮರ, ಅದನ್ನು ಮುಟ್ಟು ಬರಬೇಕು, ಅದನ್ನು ಮುಟ್ಟು ಬಂದರೆ ಅವರಿಂದ ನಮಗೆ ಏನೂ ಸಮಸ್ಯೆ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ. ಇದಕ್ಕೆಲ್ಲರೂ ಒಪ್ಕೋತಾರೆ. ಆ ಗುಡುಗು ಸಹಿತ ಮಳೆಯಲ್ಲಿ ಒಬ್ಬೊಬ್ಬರೇ ಹೋಗಿ ಮರಗಳನ್ನು ಮುಟ್ಟಿ ವಾಪಸ್ ಬರ್ತಾ ಇರ್ತಾರೆ. ಎಲ್ಲರೂ ಮುಟ್ಟಿದ್ರು, ಆದರೆ ಯಾರಿಗೂ ಏನೂ ಕೂಡ ಆಗಿರಲಿಲ್ಲ. ಆಗ ಉಳಿದಿರೋದು ಒಬ್ಬ ಮುದುಕ. ಎಲ್ಲರೂ ಅವನ ಕಡೆ ದಿಟ್ಟಿಸಿ ನೋಡ್ತಾಯಿದ್ರು. ಕೆಲವರು ಅವನ ಬಗ್ಗೆ ಏನೆಲ್ಲ ಮಾತಾಡ್ಕೊತಿದ್ರು. ಎಲ್ಲರೂ ಮುಟ್ಟು ಬಂದರು, ಯಾರಿಗೇನೂ ಆಗಿಲ್ಲ, ಉಳಿದಿರೋದು ಇವನೊಬ್ಬನೇ, ಇವನೇ ದುರದೃಷ್ಟವಂತ, ಇವನಿಂದನೇ ಹೀಗೆಲ್ಲ ಆಗ್ತಿರೋದಂತ ಹೇಳೋಕ್ಕೆ ಶುರು ಮಾಡಿದರು. ಈಗ ಅವನು ಸರದಿ. ಕಂಡಕ್ಟರ್ ಹೇಳ್ತಾನೆ, ಏನಪ್ಪ ಎಲ್ಲರೂ ಹೋಗಿ ಮುಟ್ಟು ಬಂದರು, ನೀನು ಹೋಗಿ ಮುಟ್ಟು ಬಾ, ನೀನು ನಿಜವಾಗ್ಲೂ ಅದೃಷ್ಟವಂತನಾಗಿದ್ದರೆ ವಾಪಸ್ ಬರ್ತೀಯ, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾನೆ. ಆ ಮುದುಕ ಆ ಮಜ್ಡಿ ಮಳೆಯಲ್ಲಿ ಛತ್ರಿ ಕೂಡ ಇಲ್ಲದೆ ಆ ಮರದ ಹತ್ರ ಹೋಗ್ತಾನೆ. ಇನ್ನೇನು ಮರ ಹತ್ರ ಹೋಗಬೇಕು, ಎಲ್ಲರೂ ಕಾತರದಿಂದ ಅದನ್ನೇ ಕಾಯ್ತಾಯಿದ್ರು. ಅವನು ಮರ ಮುಟ್ಟೆ ಬಿಟ್ಟಿದ್ದ. ಅವನು ಮರನ ಮುಟ್ಟಿದ್ದ ತಡ ಸಿಡಿಲು ದಿಢೀರಂತ ಹೊಡೆದ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಡ್ತು. ಆ ಚಾತುರ್ಯ ನಡೆದೇ ಹೋಯಿತು. ಆದರೆ ದೇವರ ಆಟನೇ ಬೇರೆ ಇತ್ತು. ಸಿಡ್ಲಿ ಬಡ್ದಿದ್ದು ಮರಕ್ಕಲ್ಲ, ಬಸ್ಸಿಗಾಗಿತ್ತು. ಸಿಡಿಲು ಹೊಡೆದಕ್ಕೆ ಇಡೀ ಬಸ್ಸು ಸುಟ್ಟು ಭಸ್ಮವಾಗಿತ್ತು. ಬಸ್ನಲ್ಲಿದ್ದವರು ಯಾರೂ ಕೂಡ ಉಳಿದಿರಲಿಲ್ಲ, ಎಲ್ಲರೂ ಸುಟ್ಟು ಬೂದಿಯಾಗಿದ್ದರು. ಈ ಕಥೆಯಿಂದ ನಾವು ಏನು ತಿಳ್ಕೊಬೇಕು ಅಂದರೆ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವರ ಹೊರನೋಟದಿಂದ ನಾವು ಹೇಳಿ ಅವ್ರನ್ನ ತೀರ್ಮಾನ ಮಾಡಬಾರ್ದು. ಎಲ್ಲರಲ್ಲೂ ಒಂದೊಂದು ಶಕ್ತಿ ಇದೆ, ಎಲ್ಲರೂ ಒಳ್ಳೆಯ ರೀತಿಯಲ್ಲೇ ಇರ್ತಾರೆ. ಮನುಷ್ಯನಲ್ಲಿ ಕೆಟ್ಟ ಮನುಷ್ಯ ಒಳ್ಳೆ ಮನುಷ್ಯ ಅನ್ನೋದಿಲ್ಲ. ಅವರ ಆತ್ಮಗಳು ಕೆಟ್ಟದ್ದಿರುತ್ತೆ ಅಷ್ಟೆ, ಅವರ ಆಲೋಚನೆಗಳು ಕೆಟ್ಟದ್ದಿರುತ್ತೆ ಅಷ್ಟೆ. ಅವನು ಹಾಗೆ ಇವನು ಹೀಗೆ ಅನ್ನೋದ್ರಿಂದ ಮುಂಚೆ ನಾವು ಹೇಗೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದಲ್ವ. ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕು. ಒಳ್ಳೆಯದನ್ನೆಲ್ಲ ಒಂದು ತಕ್ಕಡಿಲಿ ಹಾಕಿ ಕೆಟ್ಟದನ್ನೆಲ್ಲ ಒಂದು ತಕ್ಕಡಿಲಿ ಹಾಕಿದರೆ ಪ್ರಕೃತಿ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದಕ್ಕೆ ದೇವರ ಸೃಷ್ಟಿ ಹಾಗೇ ಇರುತ್ತೆ. ಸಿಂಹ ಮತ್ತು ಜಿಂಕೆ ಒಂದೇ ಕಾಡಲ್ಲಿರ್ತವೆ, ಹಾಗಂತ ಸಿಂಹ ಕೆಟ್ಟದ್ದು ಜಿಂಕೆ ಒಳ್ಳೆಯದು ಅಂತ ಹೇಳೋಕ್ಕಾಗತ್ತಾ? ಇದೆಲ್ಲ ಪ್ರಕೃತಿ ನಿಯಮ. ಮೊದಲು ನಾವು ದ್ವೇಷ ಮಾಡೋದನ್ನು ಬಿಡಬೇಕು, ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸೋದನ್ನು ಬಿಡಬೇಕು. ಸಮಯ ಯಾರಿಗೂ ಕಾಯಲ್ಲ. ಒಂದಿನ ಅವನ ಟೈಮ್ ಚೆನ್ನಾಗಿದ್ದರೆ ಇನ್ನೊಂದು ದಿನ ಇವನ ಟೈಮ್ ಚೆನ್ನಾಗಿರುತ್ತೆ. ಸಮಯ ಎಲ್ಲವನ್ನ ಬದಲಾಯಿಸುತ್ತೆ. ಇದು ಇವತ್ತಿನ ಪುಟ್ಟ ಕತೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ. ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ.